ಸುಮನ್ ಅಂತ ಚಿಕ್ಕಮಗಳೂರಿಂದ. ಸರ್, ನಾನು ವಿರೋಧ ಅಂತ ಹೇಳ್ತಾ ಇಲ್ಲ, ನಿಮ್ಮ ನೀವೊಂದು ಮಾತಾಡ್ತಾ ಹೇಳಿದ್ರೆ ಏನಂತ ಹೇಳಿದ್ರೆ, ಯಾವುದೇ ಒಂದು ರಾಷ್ಟ್ರ ಅಥವಾ ಯಾವುದೇ ಒಂದು ಸಮಾಜ ಅಥವಾ ಯಾವುದೇ ದೇವಸ್ಥಾನ, ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆ ಬಡತನವಾಗಿದ್ದರೆ ಅದು ವೀರೇಂದ್ರ ಹೆಗಡೆ ಅವ್ರ ಕೈಗೆ ವಹಿಸ್ಕೊಂಡ್ರೆ ಅದು ಬಡತನದಿಂದ ಮುಕ್ತವಾಗ್ತದೆ, ಅಥವಾ ಒಂದು ದೇವಸ್ಥಾನ ತುಂಬ ಜೀರ್ಣೋದ್ಧಾರ ಆಗ್ತದೆ ಅಂತ. ಕರ್ನಾಟಕದಲ್ಲಿ ನಿರುದ್ಯೋಗ ಇದೆ, ಬಡತನ ಇದೆ, ವಿವಿಧ ಸಮಸ್ಯೆಗಳಿದೆ. ಇಡೀ ಕರ್ನಾಟಕ ವ್ಯವಸ್ಥೆ ಅಥವಾ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, 75 ವರ್ಷ ಆಗಿದೆ ಸ್ವತಂತ್ರ ಬಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನು ನಾವು ಯಾಕೆ ಹೆಗಡೆ ಅವ್ರಿಗೆ ಕೊಟ್ಬಿಟ್ರೆ ನಮಗೇನು ಸಮಸ್ಯೆನೇ ಇರಲ್ಲಲ್ವಾ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀವು ಹೇಳ್ತಾ ಇದ್ದೀರಾ ಯಾವುದೋ ಒಂದು ಸಾಯುವ ಹಾವನ್ನ ಕೋಳಿ ಸುತ್ಕೊಂಡ್ರೆ ಅದನ್ನ ಬದುಕಿಸ್ತಾರೆ ವೀರೇಂದ್ರ ಹೆಗಡೆ ಅಂತ ಹೇಳ್ತಾ ಇದ್ದೀರಾ. ಪಾಟೀಲ್ ಪುಟ್ಟಪ್ಪ. ಸೊ ನೀವು ಅದನ್ನ ಈಗ ಪ್ರಸ್ತಾಪ ಮಾಡಿದ್ರಿ. ಸೊ ಹಾಗಾದ್ರೆ ಕರ್ನಾಟಕ GDP ಎಲ್ಲ ವ್ಯವಸ್ಥೆ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಎಲ್ಲ ಕ್ಷೇತ್ರದಲ್ಲೂ ನಾವು ಸಮಸ್ಯೆಗಳನ್ನು ಓಡ್ತಾರೆ. ಏನ್ ಹೇಳೋದೇನಂದ್ರೆ ವೀರೇಂದ್ರ ಹೆಗಡೆ ಅವ್ರನ್ನ CM ಮಾಡ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಹೌದು 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 ಓಕೆ. ಅಲ್ಲ, CM ಅಲ್ಲ ಸರ್ ಹೇಳ್ತಾ ಇದ್ದಾರೆ, ಅದೊಂದು ಖಾಸಗಿ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದ ವ್ಯವಸ್ಥೆಯನ್ನ ಹೆಗಡೆ ಅವರಿಗೆ ಕೊಟ್ಬಿಡೋಣ, ಒಂದು 5 ವರ್ಷ ಆಡಳಿತ ಮಾಡಲಿ, ಹಾಗಾದ್ರೆ ನಾವು ಎಲ್ಲದರಿಂದ ಈ ಒಂದು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀವ. ನೋಡಪ್ಪ, ಸಮಸ್ಯೆಗಳಿಂದ ಮುಕ್ತರಾಗೋದು ಅಂದ್ರೆ ಮ್ಯಾಜಿಕ್ ವ್ಯಾಂಡ್ ಅಲ್ಲ. ತನ್ನ ಕೈಯಲ್ಲಿರುವಂಥ ರಿಸೋರ್ಸಸ್ ಅನ್ನು ಬಳಸ್ಕೊಂಡು ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗ್ ಮಾಡಬಹುದು ಅನ್ನೋದಿದೆಯಲ್ಲ, ಅದು ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತೆ. ಏನಾದ್ರೂ ಒಂದು ಪ್ರಾಬ್ಲಮ್ ತೆಗೆದುಕೊಂಡು ಹೋದರೆ ಆ ಪ್ರಾಬ್ಲಮ್ ಏನ್ ಮಾಡಬಹುದು ಅಂತ ಸೊಲ್ಯೂಷನ್ ಹುಡುಕೋದು ಒಂದು ಪ್ರಯತ್ನ. ಉದಾಹರಣೆಗೆ ಎನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು SDM ಧಾರವಾಡದಲ್ಲಿ ಬೇಕಿದ್ರೆ ಇಂಟರ್ವ್ಯೂ ಮಾಡಬಹುದು ಅಲ್ಲಿನ ಡೀನ್ಗಳನ್ನ. ಸೀಳು ತುಟಿಯ ಒಂದು ಮಗು ವೀರೇಂದ್ರ ಹೆಗಡೆ ಹತ್ರ ಬರುತ್ತೆ. ಸೀಳು ತುಟಿ ಗೊತ್ತಲ್ಲ ನಿಮಗೆ? ಬಂದಾಗ ಮಗು ಹುಟ್ಟುವಾಗಲೇ ಶುರುವಾಗ್ಬಿಟ್ಟಿರುತ್ತೆ ನಗು. ಅದು ಯಾವಾಗಲೂ ನಗ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಅವ್ರು ತಮ್ಮ ಡೀನ್ ಕರೆದು ಕೇಳ್ತಾರೆ, ಸೀಳು ತುಟಿಗೆ ಏನು ಮಾಡ್ಲಿಕ್ಕೆ ಆಗದೇ ಇಲ್ವಾ, ಮಗುವಿನ ಲೈಫ್ ಲಾಂಗ್ ನಗು ಇಲ್ವಾ? ಹಂಗೆ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಮಾಡ್ಬೋದು ಸರ್, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೋದು ಅಂತ. ಮೀಟರ್ ಬೇಕು, ಮೀಟರ್ ಎಷ್ಟು ಖರ್ಚಾಗುತ್ತೆ? 30,000 ರೂಪಾಯಿ. ಆಯ್ತು, ಆಗಿದ್ರೆ ಒಂದು ಅನೌನ್ಸ್ಮೆಂಟ್ ಕೊಡಿ, ಸ್ಮೈಲ್ ಚೈಲ್ಡ್ ಅಂತ ಹೇಳಿ ನಾವೊಂದು ಪ್ರಾಜೆಕ್ಟ್ ಶುರು ಮಾಡೋಣ ಅಂತ. ಸ್ಮೈಲ್ ಚೈಲ್ಡ್ ಶುರು ಮಾಡ್ತಾರೆ. ಯಾರ್ಯಾರಿಗೆ ಸೀಳು ತುಟಿ ಇದೆಯೋ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಸೀಳು ತುಟಿ ಇರುವಂತ ಮಕ್ಕಳ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕಳಿಸ್ಕೊಡ್ತಾರೆ. ಏನೋ ಎಷ್ಟು ಆಪರೇಷನ್ಸ್ ಆಗಿದೆ? 30,000 ರೀ. 30,000 ಮಕ್ಕಳನ್ನ ಅವರು ಇರುವಂತ ಜಾಗದಿಂದ ಕರೆಸ್ಕೊಳ್ತಾರೆ. ಹೋಗೋ ಬರುವಂತ ಬಸ್ ಚಾರ್ಜ್ ಕೊಡ್ತಾರೆ. ಕೊಟ್ಟು ಅವರನ್ನ ಕರ್ಕೊಂಡು ಬಂದು ಅಲ್ಲಿ ಇಟ್ಕೊಂಡು ಎಲ್ಲ ತರದ ಚಿಕಿತ್ಸೆ ಕೊಟ್ಟು ವಾಪಸ್ ಕಳಿಸ್ತಾರೆ. ತನ್ನ ಎದುರಿಗೆ ಬಂದಿರುವಂತ ಸಮಸ್ಯೆಯನ್ನ ತನ್ನತ್ರ ಇರುವಂತ ರಿಸೋರ್ಸಸ್ ಅನ್ನು ಬಳಸಿಕೊಂಡು ಹೇಗೆ ಸಾಲ್ವ್ ಮಾಡೋದು ಅನ್ನೋದಿರುತ್ತಲ್ಲ, ಅದು ಬಹಳ ಬುದ್ಧಿಮತ್ತೆಯ ಕೆಲಸ ಮತ್ತು ಒಂದು ಆಚಾರವಂತಿಕೆಯ ಕೆಲಸ. ನನಗೆ ಕೊಟ್ಟಿರುವಂತ ಜವಾಬ್ದಾರಿ ಇದು, ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ. ನೀವು ಯಾವುದೇ ಪ್ರಾಬ್ಲಮ್ ಅನ್ನ, ನಾನು ಬಹಳ ಬಾರಿ ತಮಾಷೆಗೆ ಹೇಳ್ತಿರ್ತೀನಿ, ಅವರು ಎನ್ಸೈಕ್ಲೋಪೀಡಿಯಾ ಆಫ್ ಪ್ರಾಬ್ಲಮ್ಸ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.